ಇನ್ನು ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ಗಾಗಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಹೆಸರು ಕೇಳಿ ಬರ್ತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಅವರು ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ಬಹುತೇಕ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಚುನಾವಣಾ ಪ್ರಚಾರಕ್ಕೂ ಕೂಡ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಳಿದಿದ್ದಾರೆ, ಕ್ಷೇತ್ರ ಸಂಚಾರವನ್ನ ಕೈಗೊಂಡಿದ್ದಾರೆ. ತಮ್ಮ ತಂದೆ ಪ್ರತಿನಿಧಿಸುವಂತಹ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದಿಂದಲೇ ಲೋಕ ಅಖಾಡಕ್ಕೆ ಪ್ರಚಾರವನ್ನ ಆರಂಭ ಮಾಡಿಕೊಂಡಿದ್ದಾರೆ. ಪ್ರಿಯಾಂಕಾ ಅವರಿಗೆ ಅವರ ಸಹೋದರ ರಾಹುಲ್ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಏನಾದರೂ ಸೂಚನೆ ಕೊಟ್ರೆ ಖಂಡಿತವಾಗಿಯೂ ಪ್ರಿಯಾಂಕಾ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಇಂಗಿತವನ್ನ ಮಾತನ್ನ ನ್ಯೂಸ್ ಫಸ್ಟ್ ನೊಂದಿಗೆ ಹಂಚಿಕೊಂಡಿದ್ದಾರೆ. ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ಜೊತೆ ಪ್ರಿಯಾಂಕಾ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಲೋಕ ಅಖಾಡದ ಬಗ್ಗೆ, ತಮ್ಮ ಕಂಟೆಸ್ಟ್ ಮಾಡೋದ್ರ ಬಗ್ಗೆ ಏನೇನು ಹೇಳಿದ್ರು ಕೇಳೋಣ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಲೋಕೋಪಯೋಗಿ ಸಚಿವರಾದಂಥ ಏನು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಣಕ್ಕಿಳಿತಾರೆ ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ. ಜೊತೆಗೆ ಈ ಕುರಿತಂತೆ ಭಾಳಷ್ಟು ಏನಂತಂದರೆ ಸರಣಿ ಸಭೆಗಳನ್ನು ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಇದರ ನಡುವೆ ಏನಂತಂದರೆ ಇಡೀ ಏನು ಸತೀಶ್ ಜಾರಕಿಹೊಳಿ ಅವರು ಪ್ರತಿನಿಧಿಸ್ತಕ್ಕಂಥ ಯಮಕನಮರಡಿ ಕ್ಷೇತ್ರದಿಂದಲೇ ಸತೀಶ್ ಜಾರಕಿಹೊಳಿ ಅವರ ಪುತ್ರ ರಾಹುಲ್ ಜಾರಕಿಹೊಳಿ ಹಾಗೆಯೇ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗ ಪ್ರಚಾರ ಕೈಗೊಂಡಿದ್ದಾರೆ. ಆದರೆ ಪ್ರಮುಖವಾಗಿ ಏನಂತಂದರೆ ಯಾರೇ ಅಭ್ಯರ್ಥಿ ಆದರೂ ಸಹ ಅವರಿಗೆ ಬೆಂಬಲಿಸಬೇಕು, ಅತಿ ಹೆಚ್ಚಿನ ಅಂತರದಿಂದ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ಪ್ರತಿಯೊಬ್ಬರನ್ನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ಏನಂತಂದರೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ, ಯಾಕಂದರೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ, ಅವರನ್ನು ಮಾತಾಡ್ತೀನಿ. ಮೇಡಮ್, ಈಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಿಮ್ಮ ಹೆಸರು ಚರ್ಚೆಯಲ್ಲಿದೆ, ಜೊತೆಗೆ ಕನ್ಫರ್ಮ್ ಅನ್ನೋ ರೀತಿ ಒಳಗೆ ಮಾತಾಡ್ತಾ ಇದ್ದಾರೆ, ತಾವು ಪ್ರಚಾರ ಮಾಡ್ತಾ ಇದ್ದೀರಿ, ಏನು ಅನಿಸುತ್ತೆ? ಇನ್ನೂ ಅಧಿಕೃತ ಘೋಷಣೆ ಮಾಡಿಲ್ಲ ರೀ. ತಂದೆಯವರು ಎಲ್ಲ ಹೈಕಮಾಂಡ್ ಅವ್ರ ಜೊತೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಬಹುಶಃ ಇನ್ನು ಎರಡು ಮೂರು ದಿನಗಳಲ್ಲಿ ಅವರು ಅನೌನ್ಸ್ ಮಾಡ್ಬೋದು 3ನೇ ಲಿಸ್ಟನ್ನು. ಸೊ ನಾವು ಯಾರನ್ನೇ ನಿಲ್ಲಿಸಿದ್ರು ನಾವು ಎಲ್ಲ ಪಾರ್ಟಿ ವರ್ಕರ್ಸ್ ಜೊತೆ ಕೂಡಿ ನಾವು ಅಭ್ಯರ್ಥಿಗಳನ್ನು ಹೆಚ್ಚಿನ ಮತಗಳಲ್ಲಿ ನಾವು ವಿನ್ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ವಯಸ್ಸಲ್ಲಿ ಸಂಸತ್ತನ್ನು ಪ್ರವೇಶ ಮಾಡಿಲ್ಲ, ಒಂದು ವೇಳೆ ನಿಂತು ತಾವು ಏನಾದರೂ ಗೆದ್ದರೆ ಅದೊಂದು ದೊಡ್ಡ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಅದು ಏನಂತಂದರೆ ಇಂಥ ಸಣ್ಣ ವಯಸ್ಸಲ್ಲಿ ತಮಗೊಂದು ಅವಕಾಶ ಸಿಗ್ತಾ ಇದೆ ಅಂದರೆ ಒಂದು ವೇಳೆ ಸಿಕ್ಕರೆ ಸ್ಪರ್ಧೆ ಮಾಡೋಕ್ಕೆ ತಾವು ರೆಡಿ ಇದ್ದೀರಾ ಅಂತ? ಹೈಕಮಾಂಡ್ ಹೇಳಿದರೆ ಖಂಡಿತ ಮಾಡ್ತೀವಿ. ತಂದೆಯವರ ಮಾರ್ಗದರ್ಶನ ಯಾವತ್ತೂ ಇರುತ್ತೆ. ಹಾಂ, ತಂದೆಯವರು ತಮ್ಮ ರಾಹುಲ್ ಅವರು ಇರ್ತಾರೆ, ಎಲ್ಲ ಪಾರ್ಟಿ ವರ್ಕರ್ಸು ಇದ್ದಾರೆ. ಸರ್, ಈಗ ತಾವು ಪ್ರಚಾರ ಮಾಡ್ತಾ ಇದ್ದೀರಿ ಸರ್, ಏನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀರಿ, ಜೊತೆಗೆ ಏನೇನು? ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಏನು 1 ವರ್ಷ ಅಧಿಕಾರ ಬಂದ ಮೇಲೆ ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೆ, ಅದೇ ರೀತಿ ಗ್ಯಾರಂಟಿಗಳು ಯೋಜನೆಗಳು ಏನು ನಾವು ಚುನಾವಣೆ ಪೂರ್ವದಲ್ಲಿ ಆಶ್ವಾಸನೆ ಕೊಟ್ಟಿದ್ದು, ಈಗೆಲ್ಲ ಚುನಾವಣೆ ಮುಗಿದ 2-3 ತಿಂಗಳುಗಳಲ್ಲೇ ಸರ್ಕಾರ ರಚನೆ ಆದ 2-3 ತಿಂಗಳಲ್ಲೇ ಒಂದು ಎಲ್ಲ ಗ್ಯಾರಂಟಿಗಳು ಈಗ ಅನುಷ್ಠಾನಕ್ಕೆ ಬಂದಿದ್ದಾವೆ. ಅದನ್ನು ಇಟ್ಕೊಂಡು ಮತ್ತು ನಮ್ಮ ತಂದೆ ಈ ಭಾಗದಲ್ಲಿ ಪ್ರಮುಖವಾಗಿ ನಮ್ಮ ತಂದೆ ಸತೀಶ್ ಜಾರಕಿಹೊಳಿ ಮಾಡಿದಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಸಮಾಜ ಸೇವೆ ಕಾರ್ಯಗಳಿರ್ಬೋದು, ಎಲ್ಲವನ್ನು ಇಟ್ಕೊಂಡು ನಾವು ಜನರಿಗೆ ಹೆಚ್ಚು ಕಾಂಗ್ರೆಸ್ ಪಕ್ಷದ ಮತವನ್ನು ಹಾಕಿ ಅಂತ ನಾವು ಪ್ರಚಾರ ಮಾಡ್ತಾಯಿದ್ದೀವಿ. ಸರ್, ಈಗ ತಮ್ಮ ಸಹೋದರಿ ಹೆಸರು ಕೇಳಿ ಬರ್ತಾ ಇದ್ದಾರೆ ಸರ್, ಚಿಕ್ಕೋಡಿಯಿಂದ ಏನು ಒಂದು ರೀತಿ ಕನ್ಫರ್ಮ್ ಅನ್ನೋ ರೀತಿ ಒಳಗೆ ನಡೀತಾ ಇದೆ ಚರ್ಚೆ. ತಾವು ಯಾವ ರೀತಿ ಉತ್ಸುಕರಾಗಿದ್ದೀರಿ ಅಂತ ಈ ಕ್ಷಣ? ಈಗಾಗಲೇ ಅದು ಹೈಕಮಾಂಡ್ ಹಂತದಲ್ಲಿದೆ. ತಂದೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, CM ಅವ್ರ ಜೊತೆ ಆಗಿರ್ಬೋದು, DCM ಮತ್ತು ಜಿಲ್ಲೆಯ ಸ್ಥಳೀಯ ಒಂದು ನಾಯಕರಾಗಿರ್ಬೋದು, ಮತ್ತು ಅದೇ ಜೊತೆ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಶಾಸಕರ ಜೊತೆ ಅವರು ಒಂದು ಮಾಹಿತಿ ಸಂಗ್ರಹ ಮಾಡ್ತಾಯಿದ್ದಾರೆ. ಯಾರು ನಿಂತರೆ ಒಳ್ಳೇದಂತ ಇನ್ನೂ ಚರ್ಚೆ ಹಂತದಲ್ಲಿದೆ. ಆದರೆ ಈ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರಿಯಾಂಕಕ್ಕ ಅವ್ರು ನಿಂತರೆ ಒಳ್ಳೇದಾಗತ್ತಂತ ಎಲ್ಲರೂ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ, ನಮಗೂ ತಿಳಿಸಿದ್ದಾರೆ. ಮತ್ತು ಅದೇ ರೀತಿ ತಂದೆ ಸತೀಶ್ ಜಾರಕಿಹೊಳಿ ಕೂಡ ಅದನ್ನೇ ಒಂದು ಎಲ್ಲ ನಮ್ಮ ಕಾರ್ಯಕರ್ತರು ತಿಳಿಸ್ತಾ ಇದ್ದಾರೆ. ನೋಡೋಣ, ಅಂದರೆ ನಮ್ಮ ಕ್ಷೇತ್ರದ ಅಷ್ಟೇ ಅಲ್ಲ, ಎಲ್ಲರನ್ನೂ ಅಭಿಪ್ರಾಯ ಸಂಗ್ರಹ ಮಾಡಬೇಕಾಗತ್ತೆ, ಎಲ್ಲರನ್ನೂ ಕನ್ಸಿಡರ್ ಮಾಡಬೇಕಾಗತ್ತೆ. ಅದಕ್ಕೆ ನೋಡೋಣ ಯಾವ ರೀತಿ ತಂದೆಯವ್ರು ಡಿಸಿಷನ್ ತಗೋತಾರಂತ ನೋಡೋಣ. ಒಟ್ಟಾರೆ ಏನಂತಂದರೆ ಪ್ರಿಯಾಂಕಾ ಜಾರಕಿಹೊಳಿ ಮಾತ್ರ ಅಲ್ಲ, ಬೇರೆ ಯಾರಿಗೆ ಕೊಟ್ಟರು ಸಹ ಏನಂತಂದರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಪ್ರಿಯಾಂಕಾ ಜಾರಕಿಹೊಳಿ ಹಾಗೇನೆ ರಾಹುಲ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.